ನನ್ನ ಆಯ್ಕೆ ಯಾವತ್ತೂ ಸಿನಿಮಾ ಆಗಿರಲಿಲ್ಲ. ನನ್ನ ಆಯ್ಕೆಗಳು ಯಾವತ್ತೂ ಕಾಲಕ್ಕೆ ತಕ್ಕಂಗೆ ಬದಲಾಗ್ತಾನೆ ಬಂತು. ಬಟ್ ಬಹುಶಃ ನನ್ನ ಎಲ್ಲ ಕನಸುಗಳಲ್ಲೂ ಒಂದು ಲಾಂಗ್ ಟರ್ಮಲ್ಲಿ ರನ್ ಆಗ್ತಾ ಇರೋದು ನಿರ್ದೇಶನನೇ ಅನಿಸುತ್ತೆ. ಯಾವತ್ತೂ ನಿರ್ದೇಶಕ ಆಗಬೇಕು ಅಂತ ಅನಿಸಿರಲಿಲ್ಲ, ಯಾವತ್ತೂ ಕನಸು ಕಂಡಿರಲೂ ಇಲ್ಲ. ನನಗಿದ್ದಿದ್ದು ಆಸೆ ಒಬ್ಬ ಕಲಾವಿದ ಆಗಬೇಕು, ಜಗತ್ತಿನ ಶ್ರೇಷ್ಠ ಕಲಾವಿದ ಅಂತ ಅನ್ನಿಸ್ಕೋಬೇಕು ಅನ್ನೋದು ನನ್ನ ಟಾರ್ಗೆಟ್ ಆಗಿದ್ದಿದ್ದು. ಅದನ್ನು ಕಲಿಯೋಕ್ಕೆ ಅಂತಲೇ ಬೆಂಗಳೂರು ಬಂದಿದ್ದು, ಚಿತ್ರಕಲೆ ಕಲಿಯೋಕ್ಕೆ ಅಂತ. ಬಟ್ ಜೀವನ ಅದು ತಿರುವು ಅನ್ನೋದು ಆಕಸ್ಮಿಕವಾಗಿ ಚಿತ್ರರಂಗ ಬರಬೇಕಾಯಿತು. ಅಂದರೆ ಫ್ರೀಲಾನ್ಸು ಸೆಟ್ ಬಾಯ್ ಆಗಿ, ಆರ್ಟ್ ಅಸಿಸ್ಟೆಂಟ್ ಆಗಿ ಆರ್ಟ್ ಡಿಪಾರ್ಟ್ಮೆಂಟಿಗೆ ಕೆಲಸ ಮಾಡಿದೆ. ಸೊ ಆ ಕೆಲಸ ಮಾಡ್ತಾನೆ ಸಿನಿಮಾ ಬಗ್ಗೆ ಆಸಕ್ತಿ ಬೆಳೆದು ಅದು ನಿರ್ದೇಶನದವರೆಗೂ ಕರ್ಕೊಂಬಂತು. ನಿಮ್ಗೆ ಇಷ್ಟ ಆಯಿತಾ ಅದು ಒಳ್ಳೆ ಸಿನಿಮಾ, ಇಷ್ಟ ಆಗಿಲ್ವಾ ಅದು ಕೆಟ್ಟ ಸಿನಿಮಾ. ಯಾಕೆಂತಂದರೆ ಈಗ ಒಳ್ಳೆ ಸಿನಿಮಾ ಕೆಟ್ಟ ಸಿನಿಮಾ ಅಂತ ಇರೋದಿಲ್ಲ. ಅದೇ ಒಬ್ಬೊಬ್ಬರ ಅಭಿರುಚಿ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಈಗ ಹೇಗೆ ನಮ್ಮ ಕೈಯಲ್ಲಿ 5 ಬೆರಳು ಒಂದೇ ಸಮ ಇರೋದಿಲ್ವೋ, ಹಂಗೇನೆ ಪ್ರತಿಯೊಬ್ಬರ ಅಭಿರುಚಿ ಆಯ್ಕೆನೂ ಒಂದೊಂದು ಥರ ಇರುತ್ತೆ. ಆ ಅಭಿರುಚಿ ಆಯ್ಕೆ ಹೇಗಿರುತ್ತೆ ಅಂತಂದರೆ ಅವರ ಲೈಫ್ ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನೊಂಥರ ಲೈಫ್ನ ಲೀಡ್ ಮಾಡ್ತೀನಿ, ಅದು ನನ್ನ ಆಯ್ಕೆಗಳನ್ನ ಬೇರೆ ಥರ ಇರುತ್ತೆ ಅಂದರೆ, ಇನ್ನೊಬ್ಬರ ಲೈಫು ಅವ್ರ ಎಕ್ಸ್ಪೀರಿಯೆನ್ಸು, ಅವರ ಎಜುಕೇಷನ್ ಆಗ್ಬೋದು, ಇಲ್ಲ ಅವರ ಜೀವನ ನೋಡೋ ಕ್ರಮ ಆಗ್ಬೋದು, ಅವರ ಜೀವನದಲ್ಲಿ ಅನುಭವಿಸಿರೋ ನೋವಾಗ್ಬೋದು, ಖುಷಿ ಆಗ್ಬೋದು. ಸೊ ಇದರ ಮೇಲೆ ಒಬ್ಬೊಬ್ರದ್ದು ಸಿನಿಮಾ ಆಯ್ಕೆ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ಈಗ ಯಾವುದೋ ಒಂದು ಜಗತ್ತಿನ ಶ್ರೇಷ್ಠ ಸಿನಿಮಾ ಒಬ್ರಿಗೆ ಇಷ್ಟ ಆದರೆ ಇನ್ನೊಬ್ರಿಗೆ ಇದೇನಪ್ಪ ಬೋರಿಂಗ್ ಸಿನಿಮಾ ಅಂತ ಅನಿಸುತ್ತೆ, ಅದು ಯಾವ್ದು ಕೆಟ್ಟ ಸಿನಿಮಾ ಅಂತ ಅವ್ರು ಅಂದ್ಕೊತಾರೆ. ಹಂಗಾಗಿ ಇದರಲ್ಲಿ ಒಳ್ಳೆಯ ಸಿನಿಮಾ ಕೆಟ್ಟ ಸಿನಿಮಾ ಆಯ್ಕೆ ಅನ್ನೋದು ಅದೊಂಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ನಿರ್ದಿಷ್ಟವಾಗಿ ಹೇಳೋಕ್ಕೆ ಬರೋದಿಲ್ಲ. ಈಗ ಕೆಲವೊಂದು ವೈಲೆನ್ಸ್ ಸಿನಿಮಾ ಇರುತ್ತೆ, ಅದು ನಮ್ಗೆ ಇಷ್ಟ ಆಗಲ್ಲ, ಬಟ್ ಕೆಲವರಿಗೆ ಅದು ತುಂಬ ಇಷ್ಟ ಆಗಿರುತ್ತೆ, ಅದನ್ನು ಪದೇ ನೋಡ್ತಾ ಇರ್ತಾರೆ. ಅವರು ಯಾವುದೋ ಒಂದು ಜಗತ್ತಿನ ಆಸ್ಕರ್ ಅವಾರ್ಡ್ ವಿನ್ನಿಂಗ್ ಸಿನಿಮಾಗಿಂತ ಅತಿ ಹೆಚ್ಚು ಬಾರಿ ನೋಡಿರ್ತಾರೆ. ಸೊ ಹಂಗಾಗಿ ನಿರ್ದಿಷ್ಟವಾಗಿ ಹೇಳೋದು ಕಷ್ಟ ಅದು, ಬಟ್ ಅದು ನಮ್ಮ ಆಯ್ಕೆ ಅಭಿರುಚಿ ಮೇಲೆ ಡಿಪೆಂಡ್ ಆಗುತ್ತೆ. ನನಗೆ ಇಷ್ಟವಾದ ಸಿನಿಮಾ ಒಂದು ಅಂತಿಲ್ಲ, ಸಾಕಷ್ಟು ಸಿನಿಮಾಗಳಿದೆ. ಅಂದರೆ ಕನ್ನಡದಿಂದ ಶುರು ಮಾಡಿದ್ರೆ ಪಟ್ಟಿ ಬೆಳೀತಾನೆ ಹೋಗುತ್ತೆ. ಸಾಕಷ್ಟು ಸಿನಿಮಾಗಳಿದ್ದಾವೆ, ಕನ್ನಡದಲ್ಲೂ ಇದ್ದಾವೆ, ತೆಲುಗಲ್ಲಿದ್ದಾವೆ, ತಮಿಳಲ್ಲಿದೆ, ಮಲಯಾಳಮಲ್ಲಿದೆ, ಹಿಂದಿಯಲ್ಲಿದೆ, ಇಂಗ್ಲೀಷಲ್ಲಿದೆ, ಜೊತೆಗೆ ಇರಾನಿಯನ್ ಸಿನಿಮಾಗಳು ತುಂಬ ಇದ್ದಾವೆ, ಜಪಾನೀಸ್ ಸಿನಿಮಾಗಳಿದ್ದಾವೆ, ಕೊರಿಯನ್ ಸಿನಿಮಾಗಳಿದ್ದಾವೆ, ಜರ್ಮನ್ ಸಿನಿಮಾಗಳು ಇದ್ದಾವೆ. ಸೊ ಆ ಥರ ಸಿನಿಮಾಗಳು ಬೇರೆ ಥರದಲ್ಲಿ ಒಂದೊಂದು ಸಿನಿಮಾ ಒಂದೊಂದು ಕಾರಣಕ್ಕೆ ಇಷ್ಟ ಆಗುತ್ತೆ. ಯಾವುದೋ ಒಂದು ಪೊಲಿಟಿಕಲ್ ಸಿನಿಮಾ, ಆ ಪೊಲಿಟಿಕಲ್ ಸ್ಟೇಟ್ಮೆಂಟ್ನ ಅದ್ಭುತವಾಗಿ ಕಟ್ಕೊಟ್ಟಿರೋ ರೀತಿ ಇಷ್ಟ ಆದರೆ, ಇನ್ಯಾವುದೋ ಒಂದು ಪ್ರೇಮ ಕಥೆ ಇಷ್ಟ ಆಗುತ್ತೆ, ಇನ್ಯಾವುದೋ ಒಂದು ಮನುಷ್ಯತ್ವದ ಬಗ್ಗೆ ಮಾತಾಡಿರೋ ಸಿನಿಮಾ ಇಷ್ಟ ಆದರೆ, ಇನ್ನೊಂದು ಸಂಬಂಧಗಳ ಕಾರಣಕ್ಕೆ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಒಂದು ನಿರ್ದಿಷ್ಟ ಸಿನಿಮಾ ಅಂತ ಹೇಳೋದು ತುಂಬ ಕಷ್ಟ ಆಗುತ್ತೆ. ಪರ್ಟಿಕ್ಯುಲರ್ಲಿ ನನಗೆ ಒಬ್ಬ ಡೈರೆಕ್ಟ್ರಾಗಿ ಹೇಳೋದಾದರೆ ಪ್ರತಿಯೊಂದು ಸಿನಿಮಾನೂ ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಒಂದು ಸಿನಿಮಾದಿಂದ ಒಳ್ಳೇದು ಕಲಿತೀವಿ, ಇನ್ನೊಂದು ಸಿನಿಮಾದಿಂದ ಯಾವ್ದು ಮಾಡಬಾರ್ದು ಅನ್ನೋದು ಕಲಿತೀವಿ. ಸೊ ಅಲ್ಲಿ ನಮ್ಮ ಆಯ್ಕೆ ಗುರುತಿಸ್ಕೊಳ್ಳೋದಕ್ಕೆ ಕೆಲವೊಂದು ಸಿನಿಮಾಗಳು ಹೆಲ್ಪ್ ಮಾಡುತ್ತೆ. ಓಕೆ, ನಮ್ಮ ಈ ದಾರಿಯಲ್ಲಿ ಇಲ್ಲ ನಾವು, ಓಕೆ ಗುಡ್, ಸೊ ನಮ್ಮ ದಾರಿ ಬೇರೆ ಥರ ಇರೋದು ಒಳ್ಳೇದಾಯಿತು ಅನ್ನೋದನ್ನು ನಮ್ಗೆ ಕಲಿಸುತ್ತೆ. ಓಕೆ, ಇನ್ನೊಂದು ಒಳ್ಳೆ ಥರದ ಸಿನಿಮಾ ಮಾಡಬೇಕು, ನಮ್ಮ ಪ್ರಕಾರದಲ್ಲಿ ಒಳ್ಳೆ ಸಿನಿಮಾ ಮಾಡಬೇಕು ಅಂತಂದಾಗ ಯಾವ ಥರ ಸಿನಿಮಾ ಮಾಡಿದ್ರೆ, ಯಾವ ಥರ ನೆರೇಟಿವ್ ಕಟ್ಟಿದ್ರೆ ಸರಿ ಹೋಗುತ್ತೆ, ಯಾವ ಥರ ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರ್ ರೆಡಿ ಮಾಡಿಕೊಂಡ್ರೆ ಸರಿಯಾಗುತ್ತೆ, ಒಂದು ಸಂಭಾಷಣೆ ಅನ್ನೋದು ಹೇಗಿರಬೇಕಾಗತ್ತೆ, ಒಂದು ಕ್ಯಾರೆಕ್ಟರೈಸೇಷನ್ ಹೇಗಿರಬೇಕು ಅಂತ. ಸೊ ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಅಂಶ ಕಲಿತಾ ಹೋಗ್ತಾ ಇರ್ತೀವಿ. ಸೊ ಹಂಗಾಗಿ ಪ್ರತಿಯೊಂದು ಸಿನಿಮಾನು ಇಂಪಾರ್ಟೆಂಟ್ ಅಂತ ನನ್ನ ಒಪಿನಿಯನ್. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಮೊದಲಿನಷ್ಟು ತೀವ್ರವಾದ ಪರಿಣಾಮ ಇವತ್ತಿನ ಸಿನಿಮಾಗಳು ಬೀರೋದ್ರಲ್ಲಿ ಎಲ್ಲೋ ಒಂದು ಕಡೆ ವಿಫಲ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಮೊದಲಾದರೆ ಸಿನಿಮಾಗಳ ಆಯ್ಕೆ ತುಂಬ ಕಮ್ಮಿ ಇತ್ತು. ತುಂಬ ಕೆಲವೇ ಸಿನಿಮಾಗಳು ಅವ್ರಿಗೆ ನೋಡೋಕ್ಕೆ ಅವಕಾಶ ಸಿಗ್ತಾ ಇದ್ದಿದ್ದರಿಂದ, ಸೊ ನೋಡೋ ಸಿನಿಮಾ ಪ್ರತಿಯೊಂದನ್ನು ಅವ್ರನ್ನ ತುಂಬ ಗಂಭೀರವಾಗಿ ನೋಡೋ ಒಂದು ಅಭ್ಯಾಸ ಇತ್ತು. ಅದು ಎಂಥ ಸಿನಿಮಾ, ಅದೊಂದು ಎಮೋಷನ್ ಸಿನಿಮಾ ಆಗ್ಬೋದು, ಒಂದು ಆ್ಯಕ್ಷನ್ ಸಿನಿಮಾ ತುಂಬ ಸೀರಿಯಸ್ಸಾಗಿ ನೋಡ್ತಾಯಿದ್ರು, ಅದನ್ನು ತಲ್ಲೀನವಾಗಿ ನೋಡ್ತಾಯಿದ್ರು. ಇವತ್ತು ಡಿಜಿಟಲ್ ಮಾಧ್ಯಮ, ಡಿಜಿಟಲ್ ಕ್ರಾಂತಿ ಬಂದ ಮೇಲೆ ಇವತ್ತು ಮೂವಿಗಳ ಭರಪೂರ ಅವಕಾಶ ಇದೆ. ಅಂದರೆ ನಿಮಗೆ ಒಂದು OTTದ ಒಂದು ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಅದರಲ್ಲಿ ಸಾವಿರಾರು ಸಿನಿಮಾಗಳಿರುತ್ತೆ.
ಇನ್ನು ಟಿ ವಿ ಓಪನ್ ಮಾಡಿದ್ರೆ ನಿಮಗೆ 24x7 ಮೂವಿ ಚಾನಲ್ಗಳೇ ಇದ್ದಾವೆ. ಮತ್ತು ಥಿಯೇಟ್ರಿಗೆ ಹೋಗ್ತೀರಾ ಅಂತಂದರೆ ಮಲ್ಟಿಪ್ಲೆಕ್ಸ್ಗಳಿದೆ, ವಾರಕ್ಕೆ 20, 15, 8 ಸಿನಿಮಾಗಳು ರಿಲೀಸ್ ಆಗ್ತಾನೆ ಇರುತ್ತೆ. ಸೊ ಇಲ್ಲಿ ಆಯ್ಕೆಗಳು ವಿಪುಲವಾಗಿರೋದ್ರಿಂದ ಸೊ ನಿಮಗೆ ಒಂದು ಸಿನಿಮಾನ ತುಂಬ ತಲ್ಲೀನವಾಗಿ ಒಂದು ಅಧ್ಯಯನ ಕ್ರಮ ಥರ ನೋಡ್ಬೋದು, ಇಲ್ಲ ತುಂಬ ಗಂಭೀರವಾಗಿ ಸಿನಿಮಾ ನೋಡೋದಾಗ್ಬೋದು. ಸೊ ಈ ಥರ ಪದ್ಧತಿ ಇವತ್ತು ಕಡಿಮೆ ಆಗ್ತಾ ಇದೆ ಅಂತಲೇ ಅನಿಸುತ್ತೆ. ಅದ್ರ ಜೊತೆಗೆ ಸಿನಿಮಾ ಮೇಕರ್ಸು ಅಷ್ಟೇ, ನಾವು ಇವಾಗ ಅಂದರೆ ಒಂದು ಆಡಿಯನ್ಸ್ನ ಕೂರಿಸ್ಲೇಬೇಕು ಅನ್ನೋ ಒಂದು ಧಾವಂತ ನಮಗೂ ಇದೆ. ಎಲ್ಲಿ ಬೋರ್ ಆಗಿಬಿಡ್ತಾರೋ ಅನ್ನೋ ಒಂದು ಟೆನ್ಷನ್ ಆಗುತ್ತೆ. ಎಲ್ಲಿ ನಾವು ಹೇಳೋ ಇದರಲ್ಲಿ ಒಂದು ಸಣ್ಣ ನಿಧಾನಗತಿ ಕ್ರಮ ಅಳವಡಿಸ್ಕೊಂಡ್ರೂ ಅದು ಎಲ್ಲಿ ಜನ ಅದರಿಂದ ಡಿಟ್ಯಾಚ್ ಆಗ್ಬಿಡ್ತಾರೋ ಅಂತ ಭಯ ಇದೆ. ಸೊ ಇಂಥ ಇದರಲ್ಲಿ ಒಂದು ಇಂಪ್ಯಾಕ್ಟ್ಫುಲ್ ಸಿನಿಮಾ ಅಂತ ಇವತ್ತಿನ ಇದರಲ್ಲಿ ಹೇಳೋದು ತುಂಬ ಕಷ್ಟ ಇದೆ. ಬಟ್ ಆ ಪ್ರಯತ್ನ ಅಂತೂ ಮಾಡ್ತಾ ಇರಬೇಕು ಅನ್ನೋದು ನನ್ನ ಒಪಿನಿಯನ್. ಯಾಕಂತಂದರೆ ಆ ಥರ ಇಂಪ್ಯಾಕ್ಟ್ಫುಲ್ ಸಿನಿಮಾ ಬರ್ತಾಯಿಲ್ಲ, ಯಾರೋ ಮಾಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು ನಾವು ಕೈ ಚೆಲ್ಲಬಾರ್ದಲ್ಲ. ಸೊ ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇರಬೇಕು ಅನ್ನೋದು. ಇಂಪ್ಯಾಕ್ಟ್ಫುಲ್ ಸಿನಿಮಾ ಮಾಡಬೇಕು ಅಂತಂದರೆ ಮೊದಲಿಗೆ ಜೀವನದ ಜೊತೆ ಹೆಚ್ಚು ಒಡನಾಟ ಇಟ್ಕೋಬೇಕು, ಸೊಸೈಟಿ ಜೊತೆ, ಸಮಾಜ ಜೊತೆ, ನಮ್ಮ ಸುತ್ತಮುತ್ತಲಿನ ಜೊತೆ. ಯಾಕಂತಾರೆ ಎಲ್ಲ ಪಠ್ಯಕ್ಕಿಂತ ತುಂಬ ದೊಡ್ಡ ಪಠ್ಯ ಅನ್ನೋದು ನಿಮ್ಮ ಜೀವನ ಮತ್ತು ನಿಮ್ಮ ಅನುಭವ. ಅದು ನಿಮ್ಮ ಸುತ್ತಮುತ್ತಲ ಜಗತ್ತೇನಿದೆ, ಒಂದು ಸಮಾಜ ಏನಿದೆ, ಒಂದು ಅದು ವರ್ಗ ಆಗ್ಬೋದು, ಯಾವುದೇ ಥರದ್ದಾಗ್ಬೋದು. ಸೊ ನೀವು ಅವ್ರ ಜೊತೆ ಎಷ್ಟು ಒಡನಾಟ ಇಟ್ಕೊತೀರಾ, ಲೈಫ್ನ ಎಷ್ಟು ಡೀಪಾಗಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀರಾ, ಎಷ್ಟು ಚೆನ್ನಾಗಿ ಜನಗಳ ಜೊತೆ ಬೆರಿತೀರಾ, ಮತ್ತು ಸಮಾಜದ ಆಗು ಹೋಗುಗಳ ಬಗ್ಗೆ ನೀವು ಎಷ್ಟು ಕಂಟೆಂಪ್ರರಿ ಆಗಿರ್ತೀರ, ರೆಲೆವೆಂಟ್ ಆಗಿರ್ತೀರ ಅನ್ನೋದು ನಿಮ್ಮ ಸಿನಿಮಾಗಳ ಗಂಭೀರತೆ ಮತ್ತು ಅದರದ್ದು ಸಬ್ಜೆಕ್ಟ್ನ ಆಳ ಹೆಚ್ಚು ಪರಿಣಾಮಕಾರಿಯಾಗಿ ಬರುತ್ತೆ ಅನ್ನೋದು ನನ್ನ ಒಪಿನಿಯನ್. ಯಾಕಂತಂದರೆ ಎಲ್ಲನೂ ನಿಮಗೆ ಸಿನಿಮಾ ಒಳಗಡೆನೇ ಕಲ್ಸೋಕ್ಕಾಗಲ್ಲ. ಎಲ್ಲನೂ ನಿಮಗೆ ಒಂದು ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಅಕಾಡೆಮಿಕ್ಕಾಗಿ ಹೇಳ್ಕೊಡೋಕ್ಕಾಗಲ್ಲ. ನೀವು ಎಷ್ಟೇ ಅದ್ಭುತವಾದ ಒಂದು ಇನ್ಸ್ಟಿಟ್ಯೂಷನ್ ಬಂದ್ರೂ ನಿಮಗೆ ಒಂದು ಜೀವನದ ಒಂದು ಅನುಭವ ಕಡಿಮೆ ಇದ್ದಷ್ಟು ಆ ವಿಷಯದ ಗಂಭೀರತೆಯೂ ಕಮ್ಮಿ ಇರುತ್ತೆ. ಯಾಕಂತಾರೆ ಈಗ ಒಂದು ಸಿನಿಮಾನ ಒಂದು ವರ್ಗದ ಜನ ಅಂತ ನೋಡೋಲ್ಲ, ಅದನ್ನು ಒಂದು ಚಿಕ್ಕ ಮಗುವಿಂದ ಹಿಡಿದು ಇವತ್ತು ದೊಡ್ಡವ್ರವ್ರಿಗೂ, ವಯಸ್ಸಾಗಿರೋರ್ಗೂ ಎಲ್ಲರೂ ಥರ ನೋಡ್ತಾರೆ. ಸೊ ಪ್ರತಿಯೊಬ್ಬರನ್ನೂ ಎಲ್ಲೋ ಒಂದು ಕಡೆ ನಾವು ಕನೆಕ್ಟ್ ಮಾಡಬೇಕು ಅಂತಂದರೆ ಲೈಫ್ನ ನಾವು ಅಧ್ಯಯನ ಮಾಡೋ ರೀತಿ, ಲೈಫ್ನ ನೋಡೋ ರೀತಿ ಎಷ್ಟು ಗಂಭೀರವಾಗಿರುತ್ತೋ, ಎಷ್ಟು ಆಳವಾಗಿರುತ್ತೋ ನಿಮ್ಮ ಸಿನಿಮಾನೂ ಅಷ್ಟೇ ಆಳವಾಗಿರುತ್ತೆ. ಯಾಕಂದರೆ ಸಿನಿಮಾ ಇಟ್ಸ್ ನಥಿಂಗ್ ಅಂದರೆ ಸಿನಿಮಾನ ನಾವು ರಿಯಲ್ ಲೈಫಿಂದ ಇನ್ಸ್ಪೈರ್ ಆಗಿ ಮಾಡೋದಲ್ವ. ನಾವು ಅದಕ್ಕೇನೇ ನಾವು ನಮ್ಮ ಥಾಟ್ಸ್ ಹಾಕ್ತೀವಿ, ಥಿಯರಿ ಹಾಕ್ತೀವಿ, ಅದರಲ್ಲಿ ಒಂದು ಪರ್ಫಾರ್ಮೆನ್ಸ್ ತೆಗೆಸ್ತೀವಿ, ಎಲ್ಲನೂ ನಾವು ರಿಯಲ್ ಲೈಫಿಂದ ಇನ್ಸ್ಪೈರ್ ಆಗಿ ತಗೊತೀವಿ. ಅದನ್ನು ಎಷ್ಟು ತೀವ್ರವಾಗಿ ನಾವು ಅನುಭವಿಸ್ತೀವೋ ಒಬ್ಬ ವ್ಯಕ್ತಿಯಾಗಿ, ಡೈರೆಕ್ಟ್ರಾಗಿ, ಅದು ನಿಮಗೆ ಸಿನಿಮಾದಲ್ಲೂ ಅದು ಕಾಣಿಸ್ಕೊಳ್ಳುತ್ತೆ ಅಂತ. ಸಿನಿಮಾ ಅನ್ನೋದೊಂದು ರಾಜಕೀಯನೂ ಹೌದು, ಕಲೆನೂ ಹೌದು, ಬಿಸ್ನೆಸ್ ಹೌದು. ಯಾಕಂತಂದರೆ ಈಗ ಸಿನಿಮಾ ಮಾಡಬೇಕು ಅಂತಂದರೆ ದುಡ್ಡು ಬೇಕೇ ಬೇಕು. ಅದು ರಿಟರ್ನ್ ಇಲ್ಲ ಅಂತಂದರೆ ಯಾರನ್ನೂ ದುಡ್ಡು ಹಾಕೋದಕ್ಕೆ ಬರೋದು ಇಲ್ಲ. ಅದೇ ರೀತಿ ರಾಜಕೀಯನೂ ಹೌದು. ಯಾಕೆಂದರೆ ನೀವು ಯಾವುದೇ ಥರದ ರಾಜಕೀಯ ನಾವು ಇಷ್ಟ ಇಲ್ಲ ಅಂತಂದ್ರೂ ಸಿನಿಮಾ ಮೂಲಕ ಒಂದಲ್ಲ ಒಂದು ಥರದ ಕಲ್ಚರಲ್ ಪಾಲಿಟಿಕ್ಸ್ನ ನೀವು ಮಾಡೇ ಮಾಡ್ತೀರ. ಅದು ನಿಮ್ಗೆ ಗೊತ್ತಿರುತ್ತೆ ಗೊತ್ತಿರಲ್ಲ ಅನ್ನೋದು ಆಮೇಲೆ. ಒಂದು ಸಿನಿಮಾ ನೋಡಿದಾಗ ಅದು ಯಾವುದೋ ಒಂದು ನಿರ್ದಿಷ್ಟ ಸಿದ್ಧಾಂತನೋ, ನಿರ್ದಿಷ್ಟವಾದ ಒಂದು ಕಲ್ಚರಲ್ ಪಾಲಿಟಿಕ್ಸ್ ಅಂದರೆ ಸಾಕಷ್ಟು ಬರುತ್ತೆ. ಅದು ಭಾಷೆ ಪಾಲಿಟಿಕ್ಸ್ ಆಗ್ಬೋದು, ಅದರಲ್ಲಿರೋವಂಥ ಕಾಸ್ಟ್ಯೂಮ್ ಪಾಲಿಟಿಕ್ಸ್ ಆಗ್ಬೋದು, ಕಲರ್ ಪಾಲಿಟಿಕ್ಸ್ ಆಗ್ಬೋದು, ಲ್ಯಾಂಡ್ಸ್ಕೇಪ್ ಪಾಲಿಟಿಕ್ಸ್ ಆಗ್ಬೋದು. ಸೊ ನೀವು ಕಲ್ಚರಲ್ ಪಾಲಿಟಿಕ್ಸ್ ಅನ್ನೋದು ತುಂಬ ದೊಡ್ಡ ಇದು. ಅಲ್ಲಿ ಯಾವುದೋ ಒಂದು ಫುಡ್ ಕಲ್ಚರ್ನ ನೀವು ಬಳಸ್ತೀರ, ನೀವು ಅದರಲ್ಲಿ ಮುದ್ದೆನ ಬಳಸ್ತೀರ ಅಂದರೆ ಅದೊಂದು ಪಾಲಿಟಿಕ್ಸೇ. ನೀವು ಪರ್ಟಿಕ್ಯುಲರಾಗಿ ಒಂದು ಜೋಳದ ರೊಟ್ಟಿ ಬಳಸ್ತೀರ ಅಂದರೆ ಅದೊಂದು ಪಾಲಿಟಿಕ್ಸೇ. ಸೊ ಒಬ್ಬ ಹೀರೋಯಿನ್ ಏನು ತಿಂತಾರೆ ಅನ್ನೋದನ್ನು ಒಂದು ಪಾಲಿಟಿಕ್ಸ್ ಆಗುತ್ತೆ. ಸೊ ಆ ಥರದ ಪಾಲಿಟಿಕ್ಸು ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಏನಂತಂದರೆ ಒಂದು ಸಿನಿಮಾ ಮಾಡೋವಾಗ ಇದ್ರ ಬಗ್ಗೆ ನೀವು ಎಷ್ಟು ಅವೇರ್ ಆಗಿರ್ತೀರ, ನಿಮಗೆ ಅದ್ರ ಬಗ್ಗೆ ಎಷ್ಟು ಕಾನ್ಷಿಯಸ್ನೆಸ್ ಇರುತ್ತೆ, ಅದು ಅಷ್ಟೂ ಸಿನಿಮಾಗೆ ಸ್ಟ್ರಾಂಗಾಗಿ ಅಪ್ಲೈ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್. ಯಾಕಂತಂದರೆ ಈಗ ನೀವು ಅದನ್ನು ರ್ಯಾಂಡಮಾಗಿ ಈಗ ಕ್ಯಾಮ್ರಾ ಇಟ್ಬಿಟ್ಟು ಅದ್ರ ಮುಂದೆ ಜನ ಓಡಾಡಿದ್ದೆಲ್ಲನೂ ನೀವು ಅದನ್ನು ವಿಜುವಲ್ ಆರ್ಟಾಗಿ ತಗೋಬೋದು. ಬಟ್ ಅದ್ರ ಮೂಲಕ ನೀವು ಏನು ಹೇಳ್ತಾ ಇದ್ದೀರ ಅನ್ನೋದು ನಿಮ್ಗೆ ಗೊತ್ತಿದ್ದರೆ ಆವಾಗ ಅದಕ್ಕೆ ಒಂದು ಬೆಲೆ ಬರುತ್ತೆ, ಒಂದು ಘನತೆ ಬರುತ್ತೆ ಅನ್ನೋದನ್ನು ಆಲ್ಮೋಸ್ಟ್ ಎಲ್ಲನೂ ಥಿಯರಿ ಒಪ್ಪುತ್ತೆ ಅನ್ನೋದು ನನ್ನ ಇದು. ಅದು ಕಂಪಲ್ಸರಿ ಏನಿಲ್ಲ ಅದು. ಯಾಕಂತಂದರೆ
ಈಗ ನನ್ನ ಆಯ್ಕೆಯಲ್ಲಿ ಅದು ಸ್ಪಂದಿಸಬೇಕು ಅಂತ ನಾನು ಅನ್ಕೊತೀನಿ. ಅದು ಎಲ್ಲರೂ ಮಾಡಲೇಬೇಕು. ಆರ್ಟ್ ಅನ್ನೋದು ನೀವು ಒಂದು ಸಮಾಜಕ್ಕೆ ಒಂದು ನೆಗೆಟಿವ್ ಇಮೇಜ್ ಕೊಡೋದಾಗ್ಬೋದು, ಅವರಲ್ಲಿ ಒಂದು ವ್ಯಕ್ತಿಯ ಬದುಕನ್ನ ಹಾಳು ಮಾಡಿದೆ ಅಂತ, ಒಂದು ಸೊಸೈಟಿಯ ಘನತೆನ ಹಾಳು ಮಾಡಿದೆ ಅಂತ ಏನು ಬೇಕಾದ್ರೂ ಮಾಡ್ಬೋದು. ಈಗ ಒಂದು ಪ್ಯೂರ್ ಲವ್ ಸ್ಟೋರಿ ಮೂಲಕ ಒಂದು ಎಮೋಷನ್ಸ್ನ ಯಾವುದೇ ರೀತಿ ಮೆಸೇಜ್ ಕೊಡದೇನೆ ಒಂದು ಅನುಭವ ಕಟ್ಕೊಡ್ತೀರಿ ಅಂದರೆ ಅದು ಒಳ್ಳೆಯದೇನೆ. ಬಟ್ ಸಿನಿಮಾ ಮೂಲಕ ಒಂದು ಸ್ವಸ್ಥ ಸಮಾಜನ ಹಾಳು ಮಾಡ್ತೀರಾ ಅಂತಂದರೆ, ಇಲ್ಲ ಅಂತಂದರೆ ಒಂದು ಧಾರ್ಮಿಕ ಭಾವನೆಗಳನ್ನ ಕೆದಕೋದು, ಅವ್ರನ್ನ ಒಬ್ರನ್ನೊಬ್ಬರು ದ್ವೇಷ ಮಾಡೋವಂಥದ್ದು, ಪ್ರೀತಿ ಹಂಚೋದಕ್ಕಿಂತ ಜಾಸ್ತಿ ದ್ವೇಷ ಮಾಡೋವಂಥದ್ದು, ಇನ್ಯಾವುದೋ ಒಂದು ಹಿಡನ್ ಪಾಲಿಟಿಕ್ಸ್ ಇಟ್ಕೊಂಡು ಒಂದು ಸಮಾಜನ ಒಡೆಯೋವಂಥ ಪ್ರಯತ್ನಗಳನ್ನ ಒಪ್ಕೊಳ್ಳೋದು ಕಷ್ಟ ಆಗುತ್ತೆ. ಅದು ಸರಿಯಲ್ಲ ಅಂತಲೇ ಡೈರೆಕ್ಟಾಗಿ ಹೇಳ್ಬೋದು. ಅದರಲ್ಲಿ ನ್ಯೂಟ್ರಲ್ ಅಂತ ಏನಿಲ್ಲ. ಸಮಾಜ ಕಟ್ಟೋವಂಥ ಕೆಲಸಗಳಾಗಬೇಕೇ ಹೊರತು ಸಮಾಜ ಒಡೆಯೋವಂಥ ಕೆಲಸಗಳಾಗಬಾರ್ದು. ಅದು ಯಾವುದೇ ಥರದಲ್ಲಿ ಆಗ್ಬೋದು. ಸೊ ಸಮಾಜನ ಒಡೆಯೋ ಥರದ್ದು ಆಗ್ತೀರಾ ಏನೇ ಮಾಡಿ ಅದು ಆರ್ಟಲ್ಲಿ ಅಕ್ಸೆಪ್ಟ್ ಆಗುತ್ತೆ. ಯಾಕಂದರೆ ಈಗ ಮೊನಾಲಿಸಾ ಪೇಂಟಿಂಗ್ ನೋಡಿದಾಗ ನಿಮ್ಗೆ ಅದರಲ್ಲಿ ಏನೂ ಒಂದು ಪೊಲಿಟಿಕಲ್, ಯಾಕಂದರೆ ಅದರಲ್ಲಿ ಪೊಲಿಟಿಕಲ್ ಥಿಯರೀಸ್ ಇದೆ, ಇಲ್ಲ ಅಂತ ಹೇಳಲ್ಲ. ಅದರ ಬಗ್ಗೆ ಜಗತ್ತಿನ ಸಾಕಷ್ಟು ಕಲಾ ಇತಿಹಾಸಗಾರರು ಅದರಲ್ಲಿರೋ ಪೊಲಿಟಿಕಲ್ ಇಮೇಜು, ಆ ವರ್ಗ, ಕ್ಯಾರೆಕ್ಟರ್, ಅದ್ರ ಬಗ್ಗೆ ಎಲ್ಲ ತುಂಬ ಕೆದಕಿ ಅದನ್ನು ಬಿಡಿಸಿ ಹೇಳಿದ್ದಾರೆ. ಅವು ಗೊತ್ತಿಲ್ಲ ಅಂತಾರೋ ಒಂದು ಮೊನಾಲಿಸಾ ಪೇಂಟಿಂಗು ಸಮಾಜನ ಹೊಡೆಯಲ್ಲ. ಸೊ ಆ ಥರದಲ್ಲಿ ಸಮಾಜನ ಹೊಡಿದಿರೋಂಥದ್ದು ಯಾವ ಕಲೆ ಬೇಕಾದ್ರೂ ಒಳ್ಳೆಯದೇ ಅಂತ. ಯಾವತ್ತೂ ನಾವು ಒಂದು ಡೆಮೊಕ್ರೆಟಿಕ್ ಆಗಿ ಯೋಚನೆ ಮಾಡಬೇಕು. ಎಲ್ಲರೂ ನಿಮ್ಮ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಬೇಕು. ಎಲ್ಲರೂ ನಿಮ್ಮ ಥರನೇ ಯೋಚನೆ ಮಾಡಬೇಕು. ಎಲ್ಲ ನೀವು ಹೇಳಿದ್ರೆ ಒಪ್ಪಬೇಕು ಅನ್ನೋದು ಒಂದು ಹೆಲ್ತಿ ಡೆಮೊಕ್ರೆಟಿಕ್ ಕಂಟ್ರಿಯ ಲಕ್ಷಣ ಅಲ್ಲ. ಇಲ್ಲಿ ಪರಸ್ಪರ ಅಂದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ಸಿದ್ಧಾಂತ ಇರುತ್ತೆ, ಅವ್ರದ್ದೇ ಒಂದು ದೃಷ್ಟಿಕೋನ ಇರುತ್ತೆ. ರಾಜಕೀಯ ನಿಲುವುಗಳು ಇದ್ದರೆ ತಪ್ಪೇನಿಲ್ಲ, ಅದು ಇನ್ನೊಬ್ರಿಗೆ ಹಾನಿ ಮಾಡಬಾರ್ದಷ್ಟೇ. ಏನು ಅಂದರೆ ಸಮಾಜನ ಹೊಡೆಯೋ ಥರದ್ದು ಏನೇ ಇಲ್ಲ ಅಂತಂದ್ರೂ ಅವ್ರನ್ನ ರಾಜಕೀಯ ದೃಷ್ಟಿಕೋನ ಇಟ್ಕೊಂಡು ಅವರ ನಿಲುವುಗಳೇನೇ ಇರಲಿ ಅದು ಅವ್ರಿಗೆ ಬಿಟ್ಬಿಡ್ಬೇಕು. ಬಟ್ ಒಂದು ಸಿನಿಮಾ ಮಾಡೋವಾಗ ಇದು ಒಂದು ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ವಿಜುವಲ್ ಕಟ್ತಾ ಇರೋವಾಗ ನೀವು ಅವ್ರನ್ನ ಆ ವಿಭಿನ್ನತೆಯನ್ನು ಉಳಿಸ್ಕೊಂಡೇ ನಿಮಗೆ ಏನು ಬೇಕು, ಈ ಕಥೆಗೆ ಏನು ಬೇಕು ಅಂತ ನಟರ ಕೈಲಿ ಮಾಡಿಸೋದು ಅದು ಡೈರೆಕ್ಟರ್ ಜವಾಬ್ದಾರಿ ಅಂತಲೇ ಹೇಳ್ತೀನಿ. ಯಾಕಂದರೆ ಒಂದು ಸಿನಿಮಾನ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಅಲ್ಲೇ ಇರಬೇಕೇ ಹೊರತು ಅಲ್ಲಿರೋವಂಥ ಪ್ರತಿಯೊಬ್ಬರು ಪಾಯಿಂಟ್ ಆಫ್ ವ್ಯೂ ಅಂತ ಹೋದಾಗ ಆಡಿಯನ್ಸು ಯಾರ ಜೊತೆ ಟ್ರಾವೆಲ್ ಮಾಡಬೇಕು ಅನ್ನೋದೇ ಕನ್ಫ್ಯೂಸ್ ಆಗ್ಬಿಡುತ್ತೆ. ಸೊ ಅಟ್ಲೀಸ್ಟ್ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಟ್ರಾವೆಲ್ ಮಾಡಿದ್ರೆ ಒಂದು ಕಥೆ ಅನ್ನೋದು ಇದು ಕಂಪ್ಲೀಟ್ ಆಗಿ ಸಿಗುತ್ತೆ ಅನ್ನೋದು. ಸರ್, ಈ OTT ಯಾವತ್ತಿಗೂ ಭವಿಷ್ಯ ಅಂತೂ ಆಗಲ್ಲ. ಯಾಕಂತಂದರೆ OTT ಒಂದು ಮಾಧ್ಯಮವಾಗಿ ಉಳ್ಕೊಳ್ಳುತ್ತೆ. ಯಾಕಂದರೆ OTT ಅನ್ನೋದು ಒಂದು ಪರ್ಟಿಕ್ಯುಲರ್ಲಿ ಅದು ಬಿಸ್ನೆಸ್ ಪ್ಲ್ಯಾಟ್ಫಾರ್ಮ್ ಆಗಿರೋದ್ರಿಂದ ಬಿಸ್ನೆಸ್ ಮಾಡೋರಿಗೆ ಪ್ರತಿಯೊಬ್ಬರು, ಈಗ ನಾನೊಂದು ಬಿಸ್ನೆಸ್ ಮಾಡ್ತೀನಿ, ನನ್ನೊಂದು ರೂಪುರೇಷೆ ಇರುತ್ತೆ, ನನ್ನದೊಂದು ನಿಯಮ ಇರುತ್ತೆ, ನನ್ನದೇ ಆದ ಒಂದು ಪಾಲಿಸಿಗಳಿರುತ್ತೆ. ಸೊ ಆ ಪಾಲಿಸಿಯಲ್ಲಿ ಸಿಕ್ಕರೆ ಮಾತ್ರ ನಾನು ಬಿಸ್ನೆಸ್ ಮಾಡೋಕ್ಕಾಗತ್ತೆ. ಸೊ OTT ಅವ್ರು ಅವ್ರದ್ದೇ ಆದ ಒಂದು ಇಂಡಿಪೆಂಡೆಂಟ್, ಅವ್ರದ್ದೇ ಒಂದು ನಿಲುವುಗಳಿರುತ್ತೆ, ಅವ್ರದ್ದೊಂದು ಪಾಲಿಸಿ ಇರುತ್ತೆ, ಮತ್ತು ಅವ್ರದ್ದೊಂದು ಮೆಟಾಡಾಟಾ ಇರುತ್ತೆ. ಈ ಥರ ಸಿನಿಮಾಗಳು ಮಾಡಿದ್ರೆ ರನ್ ಆಗುತ್ತೆ. ಯಾಕಂದರೆ ಯಾರನ್ನು ಸೋಷಿಯಲ್ ಸರ್ವಿಸ್ಗೆ ಅಂತಲೂ ಬರೋಲ್ಲ. ಸೊ ಬಿಸ್ನೆಸ್ಗೆ ಅಂತ ಬರುತ್ತಾರೆ, ಅವ್ರನ್ನ ನಾವು ಜಾಸ್ತಿ ಬ್ಲೇಮ್ ಮಾಡೋಕ್ಕೂ ಆಗೋಲ್ಲ. ಸೊ ಅವ್ರು ಈ ಥರ ಸಿನಿಮಾಗಳು ತೊಗೊಂಡ್ರೆ ನಮ್ಮ ಸಿನಿಮಾಗೆ ಹೆಲ್ಪ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದೇ ಹೊರತು ಅವ್ರನ್ನ ಜಾಸ್ತಿ ಬ್ಲೇಮ್ ಮಾಡೋಕ್ಕಾಗಲ್ಲ. ಸೊ ನಮಗೆ ಸಿನಿಮಾ ಥಿಯೇಟ್ರ್ ಉಳ್ಕೊಳ್ಳೋದೇ ಆ್ಯಕ್ಚುಲಿ ಒಳ್ಳೆಯದು. ಬಟ್ ಸಿನಿಮಾ ಥಿಯೇಟ್ರ್ ಉಳ್ಕೋಬೇಕು ಅಂತಂದರೆ ಸರ್ಕಾರದ ಕಡೆಯೂ ಒಂದಷ್ಟು ಸಹಾಯ ಆಗಬೇಕಾಗತ್ತೆ. ಒಂದು ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ನ ರಿಮೂವ್ ಮಾಡೋದಾಗ್ಬೋದು, ಅವ್ರಿಗೆ ಒಂದಷ್ಟು ಟ್ಯಾಕ್ಸ್ ವಿಷಯದಲ್ಲಿ ಸವಲತ್ತುಗಳು ಮಾಡ್ಕೊಡೋದಾಗ್ಬೋದು, ಮತ್ತು ಥಿಯೇಟ್ರವ್ರೂ ಅವ್ರಿಗೆ ಶೇರ್ ಬೇಸಿಸಲ್ಲಿ ಥಿಯೇಟ್ರ್ಗಳು ರನ್ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಬರೋ ಪ್ರತಿ ಸಿನಿಮಾನೂ ಅವ್ರಿಗೆ ಲಾಭ ತಂದು ಕೊಡೋಲ್ಲ. ಸೊ ಅಂಥದ್ರಲ್ಲಿ ಬಟ್ ಅವ್ರಿಗೆ ಒಂದು ಒಳ್ಳೆ ಸಿನಿಮಾ ತರಿಸಿ ಅದಕ್ಕೆ ಜನ ಬರ್ತಾರೆ ಅಂತ ಅಂದಾಗ ಅವರ ಎಲ್ಲನೂ ರೆಂಟಲ್ ಬೇಸಿಸ್ ಅನ್ನೋದನ್ನು ನಿಯಮದಿಂದ ಸ್ವಲ್ಪ ಆಚೆ ಬಂದು ಕೆಲವೊಂದು ಸಿನಿಮಾಗಳಿಗೆ ಶೇರ್ ಬೇಸಿಸ್ಗೂ ಒಪ್ಕೊಳ್ಳೋ ಅಂಥ ಮನಸ್ಸು ಮಾಡಿದ್ರೆ, ಸೊ ಇದನ್ನು ಮ್ಯೂಚುವಲ್ ಆಗಿ ಎಲ್ಲರೂ ಸೇರ್ ಮಾಡಬೇಕಾಗಿರೋಂಥ ಒಂದು ಕೆಲಸ ಇದು. ಒಂದು ಕಡೆ ನಿರ್ಮಾಪಕರು, ನಿರ್ದೇಶಕರು, ಒಂದು ಥಿಯೇಟ್ರ್ ಮಾಲೀಕರು, ಪ್ರೇಕ್ಷಕರು ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಡಿಪೆಂಡೆಂಟ್ ಆಗಿರೋಂಥ ಒಂದು ಸರ್ಕಲ್ ಇದು. ಸೊ ಎಲ್ಲರೂ ಸೇರಿಕೊಂಡು ಪ್ರಯತ್ನ ಪಟ್ಟರೆ ಇಂಡಸ್ಟ್ರಿನ ಇನ್ನೊಂದಷ್ಟು ವರ್ಷ ಹೆಲ್ದಿಯಾಗಿ ರನ್ ಮಾಡ್ಬೋದು. ಇಲ್ಲಾಂದರೆ ಮುಂದಿನ ಭವಿಷ್ಯಗಳ ಬಗ್ಗೆ ಎಕ್ಸಾಕ್ಟಾಗಿ ಹೀಗೆ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ.
ಒಂದು ಒಳ್ಳೆ ವಿಷಯ ಹೇಳ್ತಾ ಇದ್ದೀನಿ, ಇನ್ಯಾರಿಗೂ ಅದು ಕೆಟ್ಟದ್ದಾಗಿರ್ಬೋದು, ಅವರು ಅದ್ರ ಬಗ್ಗೆ ಕೊಂಕು ತೆಗಿಯೋದು ಇಲ್ಲ, ಅದನ್ನು ಒಂದು ಸಣ್ಣ ಮಟ್ಟದ ಪ್ರತಿರೋಧ ಆ ಥರ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ತುಂಬ ದೊಡ್ಡ ಮಟ್ಟದ ಇದಕ್ಕೆ ಬಂದಾಗ ನಮಗೆ ನಮ್ಮದೇ ಆದ ಒಂದು ಏನು ಲೀಗಲ್ ಅಡ್ವೈಸರ್ಸ್ ಇದ್ದಾರೆ, ಸೊ ಅವರು ಹೆಲ್ಪ್ ಮಾಡ್ತಾರೆ. ಸೊ ನೀವು ಒಳ್ಳೇದು ಹೇಳ್ಬೇಕು ಅಂದರೆ ಅದಕ್ಕೆ ಯಾರೋ ಒಬ್ಬರು ರಾಗ ತೆಗಿತಾರೆ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಯಾಕಂದರೆ ನೀವು ಭಯ ಪಡ್ತಾ ಹೋದ್ರೆ ಸಿನಿಮಾನೇ ಮಾಡೋಕ್ಕಾಗಲ್ಲ. ನೀವು ಸಿನಿಮಾ ಮಾಡ್ತೀವಿ ಅಂದರೆ ಫಸ್ಟ್ ನಿಮ್ಮ ಮನೆಯವ್ರು ಹೇಳ್ತಾರೆ, ಸಿನಿಮಾಕ್ಕೆ ಇಂಡಸ್ಟ್ರಿಗೆ ಹೋಗ್ತೀವಿ ಅಂತಂದರೆ ಯಾಕೆ ಬೇಕು ನಿಮಗೆ, ಬೇರೆ ಎಲ್ಲ ಕೆಲಸಕ್ಕೆ ಹೋಗು ಅಂತಾರೆ, ಬಿಟ್ಬಿಡ್ತೀವ ಇಲ್ಲ ತಾನೇ. ಎಷ್ಟು ಮನೆಗಳಲ್ಲಿ 100% ಸಪೋರ್ಟ್ ಮಾಡಿಬಿಟ್ಟು ಹೋಗಪ್ಪ ಕಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡು ಅಂತ ಕಳಿಸ್ಕೊಡ್ತಾರೆ, ಯಾರೂ ಒಪ್ಪಲ್ಲ. ಸೊ ಆ ಥರದ್ದು ಸಣ್ಣದು ಇರುತ್ತೆ. ಅದೇ ಥರ ಇದನ್ನು ಅಂತ ಪರಿಗಣಿಸ್ಕೊಂಡು ಇಗ್ನೋರ್ ಮಾಡ್ಕೊಂಡು ಮುಂದಕ್ಕೆ ಹೋಗಬೇಕು. ನಮ್ಮ ಗುರಿ ಸ್ಪಷ್ಟತೆ ಇದ್ದರೆ ಅದ್ರ ಮೇಲೆ ದಾರಿ ಮಾಡ್ಕೊಂಡು ಹೋಗ್ತಾ ಇರೋದು ಒಳ್ಳೆಯದು.